ಆತ್ಮೀಯರೇ, ನಾನು ದೊಡ್ಡಬಸಪ್ಪ ಬಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ವಾಯುವಿಗೆ ಸರ್ವತೋಮುಖ ಒತ್ತಡವಿರುತ್ತದೆ ಎಂಬುದನ್ನ ಪ್ರಾಯೋಗಿಕವಾಗಿ ತಿಳಿಯೋಣ. ಈ ಪ್ರಯೋಗವನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳೆಂದರೆ ಬಿಸಿನೀರು, ಒಂದು ಖಾಲಿ ಪ್ಲಾಸ್ಟಿಕ್ ಬಾಟಲ್ 1 ಲೀಟರ್ದು, ಇಕ್ಕಳ ಅಥವಾ ಹಿಡಿಕೆ, ತಣ್ಣೀರಿರ್ತಕ್ಕಂತಹ ಒಂದು ದೊಡ್ಡ ಪಾತ್ರೆ. ಮೊದಲಿಗೆ ಈ ಬಾಟಲ್ನ ಮುಚ್ಚಳವನ್ನು ತೆಗೆದು ಇದರಲ್ಲಿ ಎಚ್ಚರಿಕೆಯಿಂದ ಈ ಬಹಳಷ್ಟು ಕಾಯಿಸಿದ ನೀರನ್ನ ಕಾಲು ಭಾಗದಷ್ಟು ಹಾಕೊಳ್ಬೇಕು. ಬಹಳಷ್ಟು ಕಾಯಿಸಿದ ನೀರನ್ನ ಈ ಬಾಟಲ್ನಲ್ಲಿ ಹಾಕಿದಾಗ ಬಾಟಲ್ನಲ್ಲಿರ್ತಕ್ಕಂತಹ ಗಾಳಿ ಬಹಳಷ್ಟು ವ್ಯಾಕೋಚನೆ ಹೊಂದಿ ಬಾಟಲ್ನಿಂದ ಹೊರ ಹೋಗುತ್ತದೆ. ಈಗ ಈ ಬಾಟಲ್ನಲ್ಲಿರ್ತಕ್ಕಂತಹ ನೀರನ್ನ ಮರಳಿ ಈ ಪಾತ್ರೆಗೆ ಸುರಿಕೊಳ್ಬೇಕು. ಸುರಿಕೊಂಡ ತಕ್ಷಣ ಈ ಬಾಟಲ್ ಅನ್ನ ಬಿಗಿಯಾಗಿ ಕ್ಯಾಪ್ನಿಂದ ಮುಚ್ಕೊಳ್ಬೇಕು. ಮುಚ್ಕೊಂಡು ತಕ್ಷಣ ಇದನ್ನ ತಣ್ಣೀರಿರ್ತಕ್ಕಂತಹ ಪಾತ್ರೆಯಲ್ಲಿ ಮುಳುಗಿಸ್ಬೇಕು. ಈ ಬಾಟಲ್ ಮೇಲೆ ತಣ್ಣೀರನ್ನ ಸುರಿವಿದ್ರೂ ಸಹಿತ ನಡೀತದ, ಅಥವಾ ಒಂದು ಪಾತ್ರೆಯಲ್ಲಿ ತಣ್ಣೀರನ್ನ ತೆಗೆದುಕೊಂಡು ಅದರಲ್ಲಿ ನಾವು ಈ ಬಾಟಲ್ ಅನ್ನ ಈ ರೀತಿ ಅದ್ದಿದಾಗ ಬಾಟಲ್ನ ಒಳಗಡೆ ಇರತಕ್ಕಂತಹ ಬಿಸಿಯಾದ ಗಾಳಿ ಸಾಂದ್ರೀಕರಣ ಹೊಂದೈತೆ. ಇದರಿಂದ ಬಾಟಲ್ನಲ್ಲಿ ಒತ್ತಡ ಕಡಿಮೆ ಆಗುತ್ತ. ಆಗೇನಾಗುತ್ತಂದ್ರೆ ಹೊರಗಿನ ಗಾಳಿಯ ಒತ್ತಡ ಎಲ್ಲಾ ದಿಕ್ಕಿನಿಂದಲೂ ಈ ಬಾಟಲ್ ಮೇಲೆ ಪ್ರಯೋಗ ಆಗುತ್ತ. ಇದರ ಪರಿಣಾಮದಿಂದ ಬಾಟಲ್ ತನ್ನ ಆಕಾರವನ್ನು ಕಳೆದುಕೊಂಡು ನಜ್ಜುಗುಜ್ಜಾಗುತ್ತ. ನೋಡಿ ಸ್ನೇಹಿತರೆ, ಬಾಟಲ್ ಹೇಗೆ ತನ್ನ ಆಕಾರವನ್ನು ಕಳೆದುಕೊಂಡು ನಜ್ಜುಗುಜ್ಜಾಗಿದೆ ಎಂಬುದನ್ನ ಗಮನಿಸಿ. ವಾಯುವಿಗೆ ಸರ್ವತೋಮುಖ ಒತ್ತಡವಿದೆ ಎಂಬುದನ್ನ ಈ ಒಂದು ಸರಳ ಪ್ರಯೋಗದಿಂದ ನಾವು ತಿಳಿಯಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು.